ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅನ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್. ಗೈಸ್, ಬೆಳಿಗ್ಗೆ ಗಂಟೆ 10 ಬಂತು. ನಂದು ಟೀ ಏನು ಕುಡ್ದಾಗಲಿಲ್ಲ ಬೆಳಿಗ್ಗಿಂದ. ಮಗ ಶಾಲೆಗೆ ಹೋದ ನಂತರ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಗಂಟೆ 10 ಆಯಿತು. ಇಷ್ಟೊತ್ತಿಗೆಲ್ಲ ಕೆಲಸ ಆಗುವಾಗ ಇನ್ನು ಬೆಳಿಗ್ಗೆ ಟೀ ಇನ್ನು ಇವಾಗ ಕುಡಿಯೋದು. ಇವತ್ತು ತುಂಬಾ ಲೇಟ್ ಆಯಿತು, ಇಲ್ಲಾಂದರೆ 9 ಗಂಟೆ ಅಷ್ಟೊತ್ತಾಗುವಾಗ ಕುಡಿತೇನೆ. ಹಾಗೆ ಇವತ್ತಿನಿಂದ ಕಂಟಿನ್ಯೂ ಆಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಎನಿಸಿದ್ದೇನೆ. ನೋಡಬೇಕು ಏನಾಗ್ತದೆ ಅಂತೇಳಿ. ತುಂಬ ಸಮಯ ಆಯಿತು ಎನಿಸಿದಷ್ಟೇ, ಮತ್ತು ಏನಾದರೂ ಕೆಲಸ ಇರುತ್ತೆ. ಹಾಗೆ ಇನ್ನೂ ಡೈಲಿ ಮಾಡಬೇಕಂತ ಇದ್ದೇನೆ. ಈ ಮನೆಗೆ ಬಂದ ಮೇಲೆ ಮೊದಲೇ ನಾನು ಡಿಸೈಡ್ ಮಾಡಿದ್ದೆ, ನನಗೆ ಆ ಮನೆಯಲ್ಲಿ ಆಗ್ತಾ ಇರಲಿಲ್ಲ ಮಾಡಲಿಕ್ಕೆ, ಕತ್ತಲೆ ಕಾಣ್ತಾ ಇತ್ತು. ಸೊ ಇಲ್ಲಿ ಬಂದ ಮೇಲೆ ಮಾಡಬೇಕಂತ ಎನಿಸಿದೆ. ಹಾಗೆ ಇನ್ನು ಟೀ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೇನೆ. ಇವಾಗಷ್ಟೇ ಟೀ ಎಲ್ಲ ಕುಡ್ದಾಯಿತು ಗೈಸ್. ಇನ್ನು ಮೀನೆಲ್ಲ ಕಟ್ ಮಾಡಲಿಕ್ಕೆ ಉಂಟು. ನೋಡಿ ಮೀನು ಇವತ್ತು ನೋಡಿ ಗೈಸ್, ಇದು ನಂಗಂತ ಹೇಳ್ತಾರಲ್ಲ ಅದು, ಮತ್ತೊಂದು 3 ಮೀನು ಗೈಸ್. ನೋಡಿ ಅದು ಕೆಳಗಡೆ ಇದೆ 3 ಮೀನು. ನೋಡಿ 3 ಮೀನು. ಇದನ್ನು ಇವಾಗ ಕಟ್ ಮಾಡಬೇಕು. ಮತ್ತು ಒಂದು ಸೋರೆಕಾಯಿ ಉಂಟು ಪದಾರ್ಥ ಮಾಡಲಿಕ್ಕೆ, ಅದನ್ನು ಕೂಡ ಮಾಡಬೇಕು. ಎಲ್ಲ ಕೆಲಸ ಆದಮೇಲೆ ನಿಮ್ಮ ಜೊತೆ ನಾನು ಸಿಗ್ತೇನೆ ಗೈಸ್. ನೋಡಿ ಮೀನೆಲ್ಲ ಕಟ್ ಮಾಡಿ ಆಯಿತು. ಇದರಲ್ಲಿ ಇದು ಉಂಟಲ್ಲ ನಂಗಿದೆ ಅಲ್ವಾ, ಇದನ್ನು ನಾನು ಫ್ರೈ ಮಾಡ್ತೇನೆ, ಸ್ವಲ್ಪ ಇರೋದು. ಮತ್ತು ಇದನ್ನು 3 ಮೀನನ್ನು ನಾನು ಪದಾರ್ಥ ಮಾಡ್ತೇನೆ. ನಾನಿಲ್ಲಿ ಒಲೆಯಲ್ಲಿ ಇಟ್ಟಿದ್ದೇನೆ ನೋಡಿ. ಒಂದು ಸ್ವಲ್ಪ ಏನಾದರೂ ಬಿಸಿ ಮಾಡಬೇಕಂತೇಳಿ ಇದ್ದರೆ ನಮಗೆ ನಾವು ಓವನಲ್ಲಿ ಬಿಸಿ ಮಾಡೋದು ಗೈಸ್. ಏನಾದರೂ ಸ್ವಲ್ಪ ಸ್ಟೀಮ್ ತೆಗಿಬೇಕಂತ ಇದ್ದರೆ, ಏನಾದರೂ ತಿಂಡಿ ಇದ್ದರೆ, ದೋಸೆ ಆ ರೀತಿ ಎಲ್ಲ ಇದ್ದರೆ ನಾವು ಇದರಲ್ಲಿ ಜಸ್ಟ್ ಒಮ್ಮೆ ಅದು ತಣ್ಣಗಾಗಿರ್ತದಲ್ಲ. ಸೊ ಒಂದು ಸಂಜೆ ಹೊತ್ತು ತಿನ್ನೋದಾದರೆ ಹಾಗೆಲ್ಲ ನಾನು ಸ್ವಲ್ಪ ಜಸ್ಟ್ ಒಂದು 20 ಸೆಕೆಂಡ್ 30 ಸೆಕೆಂಡ್ ನಾನು ಇದರಲ್ಲಿ ಬಿಸಿ ಮಾಡ್ತೇನೆ. ಇವಾಗ ಎಲ್ಲ ಕೆಲಸ ಆಯಿತು ಗೈಸ್. ಇನ್ನು ಒಂದು ಸೋರೆಕಾಯಿ ಪದಾರ್ಥ ಮಾಡಲಿಕ್ಕೆ ಉಂಟು, ಅದು ಬೇಕಾಗ್ತದೆ. ಸೋರೆಕಾಯಿ ಪದಾರ್ಥ, ಮೀನಿನ ಪದಾರ್ಥ ಈಗ ಇನ್ನೇನು 5 ನಿಮಿಷದಲ್ಲಿ ಆಗ್ತದೆ. ಒಲೆಯಲ್ಲೇ ಇದೆ, ಮತ್ತು ಅನ್ನ ಬೆಂದಿದೆ, ಅನ್ನ ಆಗಿದೆ. ಮತ್ತು ಇನ್ನು ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು. ಈ ಸೋರೆಕಾಯಿ ಪದಾರ್ಥ ಮಾಡಿ ಮತ್ತು ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಆಯ್ತು ಅಲ್ಲಿಗೆ ಕೆಲಸ. ಮತ್ತು ಮಧ್ಯಾಹ್ನ ನಂತರ ಸ್ವಲ್ಪ ಬೇರೆ ಕೆಲಸ ಉಂಟು. ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡಲಿಕ್ಕೆ ಇದೆ. ಏನಂತ ಹೇಳಿದರೆ, ಗೃಹ ಪ್ರವೇಶದ ಆಲ್ಬಮ್ ಬಂದಿದೆ. ಅವತ್ತೇ ಬಂದಿತ್ತು, ತುಂಬ ಸಮಯ ಆಯಿತು ಬಂದು. ನನಗೆ ಅದನ್ನು ತೋರಿಸಲಿಕ್ಕೆ ಟೈಮ್ ಇರಲಿಲ್ಲ. ಈ ವ್ಲಾಗಲ್ಲಿ ನಾನು ತೋರಿಸ್ತೇನೆ. ದೊಡ್ಡದೇನಾಗಿ ಮಾಡಲಿಲ್ಲ ನಾವು ಗೈಸ್, ಚಿಕ್ಕದಾಗಿ ಮಾಡಿದ್ದು, ಸ್ವಲ್ಪ ಫೋಟೋಸ್ ಅಷ್ಟೇ. ಪೆನ್ ಡ್ರೈವ್ ಮಾಡುವ ಅಂತ ಎನಿಸಿದ್ದೇವೆ. ಅಂದರೆ ಯಾರ ಜೊತೆನೂ ಅದು ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಗೈಸ್. ಟಿವಿಗೆ ಹಾಕಬೇಕಾಗ್ತದೆ, ಯಾರಿಗೆ ತೋರಿಸಬೇಕಾದ್ರೆ, ಅಥವಾ ಇಲ್ಲದಿದ್ದರೆ ಲ್ಯಾಪ್ಟಾಪಿಗೆ ಹಾಕಬೇಕಾಗ್ತದೆ. ಆದರೆ ಆಲ್ಬಮ್ ಮಾಡಿದರೆ ಟೆನ್ಷನೇ ಇಲ್ಲ. ಯಾರಾದರೂ ನೋಡಬೇಕಂತ ಅನಿಸಿದರೆ ಆಲ್ಬಮ್ ಕೊಟ್ಟು ಬಿಡ್ಬೋದು, ಅವರು ನೋಡ್ಕೊಳ್ಬೋದು. ಇದರ ರಗಲವೇ ಇರುವುದಿಲ್ಲ ಈ ಪೆನ್ ಡ್ರೈವ್ ಇದ್ದು. ಹಾಗಾಗಿ ನಾವು ಸಿಂಪಲ್ಲಾಗಿ ಆಲ್ಬಮ್ ಮಾಡಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬನ್ನಿ ನೋಡಿ ಗೈಸ್, ಆಲ್ಬಮು ಹೇಗಿದೆ ಅಂತೇಳಿ ನೋಡ್ಕೊಂಡು ಬನ್ನಿ.
somebody to show the way. Yeah, I was a heartbeat with no sound till you came around. Yeah, you showed me colors, light in the darkness. You were the only thing I needed. Then we got older, but we stayed the same. Swear that we never lost the flame. Nostalgia, you're an echo in my head. Oh, nostalgia, like a symphony of our memories. Oh, nostalgia, don't you ever slip away. Oh, nostalgia, like a symphony of our memories. Oh, like a symphony of our memories. Oh, what if the years turn into gold? The longer we live, yeah, the more we grow. We could be 100 miles apart, but it's never far. Yeah, you show me colors, light in the darkness. You were the only thing I needed. Then we got older, but we stayed the same. Swear that we never lost the flame. No, nostalgia, you're an echo in my head. Oh, nostalgia, like a symphony of our memories. Oh, nostalgia, don't you ever slip away. Oh, nostalgia, like a symphony of our memories. Oh, like a symphony of our memories. Oh, like a symphony of our memories. Oh, nostalgia, don't you ever slip away. Oh, nostalgia, like a symphony of our memories. Oh, ಇದೆಲ್ಲ ಗೈಸ್ ನಮ್ಮ ಓಲ್ಡ್ ಫೋಟೋಸ್ ನಾವು ಮನೆ ತೆಗೆದ ಮೇಲೆ ಎಲ್ಲ ಇದು ಹಾಕಿದ್ದೆಲ್ಲ ಕಲ್ಲು ಹಾಕಿದ್ದು ಮತ್ತು ಫಾದರ್ ಬ್ಲೆಸ್ಸಿಂಗ್ ಮಾಡಿದ್ದು ಅದೆಲ್ಲ ಇರೋದು ಇದರಲ್ಲಿ. ಇದು ಲಾಸ್ಟಿಗೆ ನಮ್ಮ ಫ್ಯಾಮಿಲಿ ಫೋಟೋ. ಇದು ತುಂಬ ತುಂಬ ದೊಡ್ಡದಿತ್ತು ಗೈಸ್. ಇದು ಸೋರೆಕಾಯಿ ನೋಡಿ, ಇದನ್ನು ನಾನು ಇದು ತುಂಬ ದೊಡ್ಡದಿತ್ತು. ಅದನ್ನು ಹಾಫ್ ಕಟ್ ಮಾಡಿದೆ. ಹಾಫೇ ಮಾಡೋದು, ಇನ್ನು ಅರ್ಧ ನಾಳೆಗೆ ಅಂತೇಳಿ ಇಟ್ಟಿದ್ದೇನೆ. ಇವತ್ತು ಫುಲ್ ಬೇಡ ಅಂತೇಳಿ. ಅದು ಮತ್ತೆ ಪದಾರ್ಥ ಉಳಿತದೆ, ಉಳಿದರೆ ನಾಳೆಗೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಸೊ ಹಾಗಾಗಿ ನಾನಿವತ್ತು ಅರ್ಧವೇ ಮಾಡ್ತಾ ಇದ್ದೇನೆ, ಮತ್ತೆ ಅರ್ಧ ನಾಳೆ ಅಂತ. ನಮ್ಮ ಇಲ್ಲಿ ಆದದ್ದೇ ಸೋರೆಕಾಯಿ ಗೈಸ್. ಹಾಗೆ ನೈಬರ್ಸ್ ಅವರು ಮಾಡಿದರು, ಮತ್ತು ಅಮ್ಮ ಕೂಡ ಒಂದೆರಡು ಬೀಜ ಹಾಕಿದರು. ಹಾಗೆ ಅದರಿಂದ ಆದ ಸೋರೆಕಾಯಿ. ಅಂಗಡಿಯಿಂದ ತರೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿದ ತರಕಾರಿ ಎಷ್ಟೋ ಒಳ್ಳೆಯದು. ಹಾಗೆ ತುಂಬ ಒಳ್ಳೆ ಕೂಡ ಆಗ್ತದೆ ಮತ್ತು ರುಚಿ ಕೂಡ ಇರ್ತದೆ. ಹಾಗೆ ತುಂಬ ಸಲ ನಾವು ಮಾಡಿದ್ವಿ. ಸೋರೆಕಾಯಿಯ ಪಾಯಸ ಕೂಡ ಮಾಡಿದ್ವಿ, ಮತ್ತು ಸೋರೆಕಾಯಿ ಪದಾರ್ಥ ಕೂಡ ಮಾಡಿದ್ವಿ, ಮತ್ತು ಹೀಗೆ ಉಪ್ಪು ಕರಿ ಕೂಡ ಮಾಡಿದ್ವಿ. ಹಾಗೆ ತುಂಬ ಒಳ್ಳೆ ಆಗ್ತದೆ ಉಪ್ಪು ಕರಿ ಮಾಡಿದರೆ ಪದಾರ್ಥಕ್ಕಿಂತ. ನಮ್ಮ ಸೋಫಿ ನೋಡಿ, ಸೋಫಿ ಎಷ್ಟು ದೊಡ್ಡದಾಗಿದ್ದಾಳೆ ನೋಡಿ, ತುಂಬ ಜೋರಿದ್ದಾಳೆ ಆಯಿತಾ ಈಗಲೇ ಅಲ್ವಾ ಸೋಫಿ? ನೋಡುದು ನೋಡಿ, ಎಂತ ತಿನ್ಲಿಕ್ಕೆ ಆಗ್ತೇನೆ ಅಂತ ಕಾಯೋದವಳು ಅಲ್ವಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಟ್ಯೂಸ್ಡೇ. ಇವತ್ತು ಕರೆಂಟ್ ಬೇಗ ಹೋಗ್ತದೆ ಅಂತ ಬೇಗ ಮಸಾಲೆ ಎಲ್ಲ ಹಾಕಿದ್ವಿ ಇವತ್ತು. ನೋಡಿ ಗೈಸ್, ಇದು ನದಿ ಮೀನು ಕಟ್ ಮಾಡಿ ಎಲ್ಲ ಉಪ್ಪು ಹಾಕಿ ಎಲ್ಲ ಇಟ್ಟಿದ್ದೇನೆ ನೋಡಿ. ಇದು ಇವತ್ತು ಪದಾರ್ಥ. ನಾನು ತಿನ್ನೋದಿಲ್ಲ, ನಾನು ಫ್ರೈ ಮಾಡಿದರೆ ಮಾತ್ರ ತಿನ್ನೋದು. ನನಗಂತ ಹೇಳಿ
ಹಸ್ಬೆಂಡ್ ಇದು ತಂದಿದ್ದಾರೆ ಅಂತ ಮರುವಾಯಿ. ಈಗ ಮರುವಾಯಿ ಸುಕ್ಕ ಮಾಡಬೇಕು. 4 ಬೂತಾಯಿ ಹಾಕಿದ್ದಾರೆ. ಇದು ಡೈಲಿ ಹಾಕ್ತಾರೆ ಅವರು, ಮೀನಿನವರು, ನಮ್ಮ ಬೆಕ್ಕಿಗೆ ಅಂತೇಳಿ. ಈಗ ಇದಕ್ಕೆ ಮಸಾಲೆ ಹಾಕಬೇಕು. ಇದಕ್ಕೆ ಆಲ್ರೆಡಿ ಆಗಿದೆ, ಇನ್ನು ತೊಳೆದು ಪದಾರ್ಥ ಮಾಡಿದರೆ ಆಯಿತು. ಇದಕ್ಕೆ ಮಸಾಲೆ ಎಲ್ಲ ಕಡ್ದಾಗಬೇಕು. ಫೈನಲಿ ಮಸಾಲೆ ಆಯಿತು ಗೈಸ್, ನೋಡಿ ಗೈಸ್. ಪಾಯಸ ಮಾಡಲಿಕ್ಕೆ ತಂದ ಬೇಳೆ ಮತ್ತು ಸಾಗು ಸ್ವಲ್ಪ ಇತ್ತು ಉಳಿದದ್ದು, ಅದನ್ನು ಈಗ ಮಾಡ್ತಾ ಇದ್ದೇನೆ ಪಾಯಸವನ್ನು